ಬಗ್ಗೆ ಇನ್ನು A2 ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರಕ್ಕೆ ಅರ್ಜಿಯನ್ನ ಹಾಕಿದ್ದಾರಂತೆ. ಸೆಷನ್ ಕೋರ್ಟ್ ನಲ್ಲಿ ಸಂಜೆ 4 ಗಂಟೆಗೆ ವಿಚಾರಣೆ ಕೂಡ ನಡೆಸಲಾಗುತ್ತೆ. ವಾದ ಹಾಗೆ ಪ್ರತಿವಾದ ಆಲಿಸಲಿದ್ದಾರೆ ಸೆಷನ್ ಕೋರ್ಟ್. ಹಾಗೆ 64ನೇ CCH ಕೋರ್ಟ್ ನಲ್ಲಿ ಇಂದು ವಿಚಾರಣೆ ಸಾಧ್ಯತೆ 4 ಗಂಟೆಗೆ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ A2 ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರಕ್ಕೆ ಅರ್ಜಿ ಕೂಡ ಪೊಲೀಸರು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಬೇಡ, ಯಾಕಂದ್ರೆ ಆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಾಗಿಲ್ಲ, ಅದು ದರ್ಶನ್ ಹೋದ ನಂತರ ಅದು ಒಂಥರ 7 ಸ್ಟಾರ್ 5 ಸ್ಟಾರ್ ಹೋಟೆಲ್ ಆಗಿ ಪರಿವರ್ತನೆಗೊಂಡಿತ್ತು. ಅದಕ್ಕೆ ಮೀಡಿಯಾದರೆಲ್ಲ ಸೇರ್ಕೊಂಡು ಒಂದ್ಸತಿ ನ್ಯೂಸ್ ಮಾಡಿದ ತಕ್ಷಣ ಅದರಲ್ಲೂ ಕೂಡ ರೆಬಲ್ ಟಿವಿ ಬ್ಯಾಕ್ ಟು ಬ್ಯಾಕ್ ನ್ಯೂಸ್ ಮಾಡ್ತು. ಅಲ್ಲಿ ಅವ್ಯವಹಾರ ಏನ್ ನಡೀತಾ ಇದೆ ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆದಕಿ ನ್ಯೂಸ್ ಮಾಡಿದ್ರ ಮೇಲೆ ಒಂದಿಷ್ಟು ಜನ ಅಮಾನತಾಗಿ ಹೋದ್ರು. ಒಂದಿಷ್ಟು ಜನ ಕೂಡ ಸಸ್ಪೆಂಡ್ ಮಾಡಿದ ನಂತರ ಒಂದಿಷ್ಟು ಜನ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಅದಾದ ನಂತರ ದರ್ಶನನ್ನೇ ಎತ್ತು ಬಿಟ್ಟು ಬಳ್ಳಾರಿಗೆ ಹಾಕಿಬಿಟ್ರು. ಆದ್ರೆ ಈಗ ಮತ್ತೆ ಅವರು ಪೊಲೀಸರು ಹೇಳ್ತಾ ಇರುವಂತದ್ದು, ಈಗ ದರ್ಶನ್ ಬೇಡ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಯಾಕಂತ ಹೇಳಿದ್ರೆ ದರ್ಶನ್ಗೆ ಸ್ಪೆಷಲ್ ಆಗಿ ಅಲ್ಲಿ ಇದ್ ಮಾಡಿದ್ರು ಬ್ಯಾರಕ್ ನಲ್ಲಿ. ಅಲ್ಲಿ ಬೇರೆ ಬೇರೆ ಅವ್ರಿಗೆ ಬೇಕಾಗಿರುವಂತ ಯಾವ್ದು ಬೆನ್ನೋವಿಗಂತ ಹೇಳ್ಕೊಂಡು ಒಂದು ಸರ್ಜಿಕಲ್ ಚೇರಿನ ವ್ಯವಸ್ಥೆ ಇದೆ, ಎಲ್ಲವೂ ಅಲ್ಲೇ ಇದೆ. ಯಾಕಂದ್ರೆ ಪೊಲೀಸರಿಗೆ ಮುಂಚೆನೆ ಗೊತ್ತು ಆ ಬ್ಯಾರಕ್ ಅನ್ನ ಖಾಲಿ ಹಾಗೆ ಇಟ್ಟಿದ್ರು. ದರ್ಶನ್ ವಾಪಸ್ ಬರ್ತಾರೆ ಮೊನ್ನೆ ವಾಪಸ್ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದಾಗಲೂ ಸೆಲ್ ನ ರೆಡಿ ಮಾಡ್ತಾ ಇದ್ರು. ಅದನ್ನ ವಾಪಸ್ ಚೇಂಜ್ ಮಾಡಿಲ್ಲ. ಅಲ್ಲಿ ಯಾವ್ದು ಸರ್ಜಿಕಲ್ ಚೇರ್ ಇರ್ಬೋದು, ಮತ್ತೊಂದು ಮಗದೊಂದು ಯಾವ್ದನ್ನು ಕೂಡ ಅವರು ಬದಲಾವಣೆ ಮಾಡಿಲ್ಲ, ತೆಗೆದು ಬಿಸಾಕ್ಲು. ಸುಪ್ರೀಂ ಕೋರ್ಟ್ ಏನಾರು ಆದೇಶ ಹೊರಡಿಸಬೇಕಾದ್ರೆ ಯಾರ್ಯಾರು ಯಾವ್ಯಾವ ಜೈಲಲ್ಲಿ ಇದ್ರು ಅಲ್ಲೇ ಹೋಗ್ಬೇಕು ಅಂತ ಏನಾರು ಅದೊಂದು ಲೈನ್ ನ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಈಗ ಮತ್ತೆ ವಾಪಸ್ ಕೋರ್ಟ್ಗೆ ಅಪೀಲ್ ಹೋಗುವಂತ ಅವಶ್ಯಕತೆ ಇರ್ತಾ ಇರಲಿಲ್ಲ. ಡೈರೆಕ್ಟ್ ಇದು. ಓಕೆ, ಪ್ರಸನ್ನ ಕುಮಾರ್ SPP ಏನ್ ವಾದ ಮಾಡಿದ್ರು ಅಂತ, ಆಡಳಿತ ದೃಷ್ಟಿಯಿಂದ ಸ್ಥಳಾಂತರ ಮಾಡಬಹುದು ಅಂತ ವಾದ ಮತ್ತು ಪ್ರತಿವಾದಗಳು ನಿನ್ನೆ ನಡೆದಿರೋದು. ಅದ್ರ ಬಗ್ಗೆ ನೋಡೋಣ. ಇವರು ಸರ್ಕಾರದ ಪರ ವಕೀಲರು SPP ಪ್ರಸನ್ನ ಕುಮಾರ್, ಜೈಲಿನ ಮ್ಯಾನ್ಯುಯಲ್ನಂತೆಯೇ ಭದ್ರತಾ ದೃಷ್ಟಿಯಿಂದ ಸ್ಥಳಾಂತರ ಮಾಡಬೇಕು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರ ಭೇಟಿ ಮಾಡಬಹುದು, ಕುಟುಂಬಸ್ಥರು ವಕೀಲರು ಸ್ನೇಹಿತರ ಭೇಟಿಗೂ ಅವಕಾಶ ಇದೆ. ಆಮೇಲೆ ಬಳ್ಳಾರಿ ಜೈಲಿನ ಸ್ಥಿತಿಗತಿ ಬಗ್ಗೆಯೂ ಸುಪ್ರೀಂ ಕೋರ್ಟ್ಗೆ ಗೊತ್ತಿದೆ. ಸೆಲೆಬ್ರಿಟಿ ಆದ ಕಾರಣಕ್ಕೆ ಸಾಕ್ಷಿಗಳ ಮೇಲೆ ಪ್ರಭಾವ ಸಾಧ್ಯತೆ ಬೆಂಗಳೂರಿನಲ್ಲಿದ್ರೆ ಅನ್ನುವಂಥ ಲೆಕ್ಕಾಚಾರ. ಕಾನೂನಿನ ಮುಂದೆ ಯಾರೂ ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ. ಸೊ ಹಾಗಾಗಿ ಇಲ್ಲಿ ಸಾಕ್ಷಿನಾಶ ಆಗುವಂಥ ಸಾಧ್ಯತೆಗಳಿರ್ತವೆ ಅಂತೇಳಿ ಇವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸ್ಬಿಡ್ಬೇಕು ಅಂತೇಳಿ SPP ಪ್ರಸನ್ನ ಕುಮಾರ್ ಅವರು ದರ್ಶನ್ ವಿರುದ್ಧವಾಗಿ ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಸುನಿಲ್ ಕುಮಾರ್ ಏನ್ ಹೇಳಿದ್ರು? ಒಂದ್ ಸೈಡ್ ನೋಡಿದ್ವಿ ಪ್ರಸನ್ನ ಕುಮಾರ್ ಸರ್ಕಾರಿ ಪರ ವಕೀಲರು, ಇನ್ನೊಂದ್ ಕಡೆಯಲ್ಲಿ ದರ್ಶನ್ ಪರ ವಕೀಲರಾದಂತ ಸುನಿಲ್ ಕುಮಾರ್ ಅವರು ಕೂಡ ಮಾತನಾಡಿದ್ರು. ದರ್ಶನ್ಗೆ ಹಾಸಿಗೆ ದಿಂಬನ್ನ ಕೊಡಬೇಕು, ಮೂಲ ಸೌಕರ್ಯಗಳನ್ನ ನೀಡ್ತಾ ಇಲ್ಲ. ಈಗ ಹಾಸಿಗೆ ದಿಂಬು ದರ್ಶನಕ್ಕೆ ಮಾತ್ರ ಕೊಟ್ರೆ ಆಗಲ್ಲ, ಎಲ್ರಿಗೂ ಕೊಡಿ, ಇಡೀ ಸ್ಟೇಟ್ ಅಲ್ಲಿರುವಂತ ದೇಶದಲ್ಲಿರುವಂತ ಎಲ್ಲಾ ಕೈದಿಗಳಿಗೂ ಕೊಡ್ಬೇಕಾಗತ್ತೆ ಹಾಸಿಗೆ ದಿಂಬು. ಈಗ ಮೂಲ ಸೌಕರ್ಯಗಳನ್ನ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂಲ ಸೌಕರ್ಯ ಏನು? ಅದು ಆಬ್ವಿಯಸ್ಲಿ ಕೊಡ್ತಾರೆ, ವಾದ ಮಾಡ್ತಾರೆ ಅಷ್ಟೇ. ಊಟವನ್ನ ಬಿಸಾಡ್ತಾರೆ, ಶೂ ಬಿಚ್ಚಿ ಹೋಗುವಂತ, ಅದು ದರ್ಶನ್ಗೆ ಹೇಳ್ತಾರ, ದರ್ಶನ್ಗೆ ಸಾಧ್ಯನಾ? ಊಟ ಬಿಸಾಡ್ತಾರೆ, ಶೂ ಬಿಚ್ಚಿ ಹೋಗು ಅಂತ ಹೇಳ್ತಾರೆ. ಅದು ಯಾರಪ್ಪ ಅದು ಅಂತ ಒಬ್ಬ ಅಧಿಕಾರಿ ಅಲ್ಲಿದ್ದಾರೆ, ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ಬೇಕಾ ಅಧಿಕಾರಿನ? ಯಾಕಂತ ಹೇಳಿದ್ರೆ ನಮ್ಮ ಹೊರಗಡೆ ಸಾಕಷ್ಟು ಅವ್ಯವಹಾರಗಳು ಭ್ರಷ್ಟಾಚಾರ ಎಲ್ಲ ನಡೀತಾ ಇದೆಯಲ್ಲ, ಅವನು ಹೊರಗಡೆ ಕರ್ಕೊಂಬಂದ್ರೆ ಒಳ್ಳೆ ಅಧಿಕಾರಿ ಅನ್ಸ್ಬೋದು. ಗಲೀಜಿದೆ ಅದರ ಮೇಲೆ ಮಲ್ಗು ಅಂತ ಹೇಳ್ತಾರೆ. ಎಲ್ಲಿ ಗಲೀಜಿದೆ, ಎಲ್ಲಿ ಮಲ್ಗು ಅಂತ ಗೊತ್ತಿಲ್ಲ. ನಿಕೇಶ್, ಗಲೀಜಿದೆ ಅದ್ರ ಮೇಲೆ ಮಲಗಬೇಡ ಅಂತ ಹೇಳೋದು ಕೇಳಿದೀನಿ. ಇದೇನಿದು ಗಲೀಜಿದೆ ಅದ್ರ ಮೇಲೆ ಮಲಗು? ಕಾನೂನು ಪ್ರಕಾರವೇ ಎಲ್ಲವನ್ನ ಪಡಿಬೇಕಾಗಿದೆ. ಹೌದು, ಎಲ್ಲವೂ ಕೂಡ ಕಾನೂನು ಪ್ರಕಾರವೇ ಪಡಿಬೇಕಾಗತ್ತೆ. ಇವ್ರೇನ್ ಕಾನೂನು ಮೀರಿ ಹೋದವ್ರು, ಅವರು ಕಾನೂನೇ ನಾನು ಅಂದ್ಕೊಂಡು ಹೋದವ್ರು. ಇನ್ನೇನಾಗತ್ತೆ, ಕಾನೂನಿನ ಕಟ್ಟಳೆಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಕಾನೂನು ಏನೇ ಹೇಳತ್ತೆ ಅದನ್ನ ಪ್ರಕಾರವೇ ಎಲ್ಲವನ್ನು ಪಡಿಬೇಕಾಗತ್ತೆ. ನಿಮ್ಗೊಬ್ರಿಗೆ ಕೊಟ್ರೆ ಆಗಲ್ಲ, ಉಳಿದವ್ರು ಎಲ್ಲರೂ ಕೂಡ ಕೇಳ್ತಾರೆ. ನೋಡಿ, ಊಟವನ್ನ ಬಿಸಾಡ್ತಾರೆ, ಶೂ ಬಿಚ್ಚಿ ಹೋಗೋ ಅಂತಾರೆ, ಗಲೀಜಿದೆ ಅಲ್ಲೇ ಮಲಗು ಅಂತಾರೆ ಅಂತ ಏನಾದ್ರು ನಿಕೇಶ್ ನೋಡಿದ್ ಬಹಳ ಚೆನ್ನಾಗಿದೆ. ಈಗ ಏನಾದ್ರು ಅಕಸ್ಮಾತ್ ಆ ಅಧಿಕಾರಿಗಳು ಯಾರು ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಆಗ ಒಂದು ಡೈಲಾಗ್ ನೆನಪಾಗುತ್ತೆ ನನಗೆ. ಮುಂದಿನ ನಿಲ್ದಾಣ ಪಟ್ಟಣಗೆರೆ, ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ ಅನ್ನೋ ತರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀವು ಹುಷಾರಾಗಿರ್ಬೇಕು. ಓಕೆ, ಸಂದೇಶ್ ಚೌಟ ದರ್ಶನ್ ಪರ ವಕೀಲ, ಅವ್ರು ಇನ್ನೇನು ಹೇಳಿದ್ರು, ಅವರೊಂದು ವಾದ ಮಾಡಿದಾರಂತೆ, ನೋಡೋಣ. ಆರೋಪಿಗಳನ್ನ ಪ್ರಾಣಿಗಳಂತ ನಡೆಸ್ಕೊಳ್ಬಾರ್ದು. ಅಂದ್ರೆ ನಿಮ್ಮ ಪ್ರಕಾರ ದರ್ಶನನ ಪ್ರಾಣಿಗಳಂತ ನಡೆಸ್ಕೊಂಡ್ಬಿಟ್ರ ನಿಕೇಶ್, ಹಂಗ ಅನ್ಸುತ್ತಾ? ಅಲ್ಲ, ಯಾಕೆ ದರ್ಶನ್ ಪ್ರಕರಣದಲ್ಲೇ ಇಷ್ಟೆಲ್ಲ ಆಗ್ತಾ ಇದೆ? ಈ ಪ್ರಾಣಿಗಳಂತೆ ನಡ್ಸ್ಕೊಳ್ತಾ ಇದ್ರಂತೆ, ಗಲೀಜಿದೆ ಅಲ್ಲೇ ಮಲ್ಗಿ. ಹಾಗಾದ್ರೆ ಅಲ್ಲಿ ಬೇರೆ ಕೈದಿಗಳ ಕತೆ ಏನು? ಅವರಿಗೆಲ್ಲ ಐಷಾರಾಮಿ ಜೀವನ ಸಿಗ್ತಾ ಇದೆಯಾ? ಹೌದಪ್ಪ, ಎಲ್ರಿಗೂ ಒಂದೇ ಆಗ್ಬೇಕಪ್ಪ, ಎಲ್ರಿಗೂ ಒಂದೇ ಆಗ್ಬೇಕಪ್ಪ.
ಆಮೇಲೆ ಯಾವ ಜೈಲಿನಲ್ಲಿ ಇಡಬೇಕು ಅನ್ನೋದು ಕೋರ್ಟ್ಗೆ ಬಿಟ್ಟಿದ್ದು. ವಕೀಲರೊಂದಿಗೆ ಮುಖಾಮುಖಿ ಕೂತು ಚರ್ಚೆ ಆಗಬೇಕು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗೋದು ಸೂಕ್ತವಲ್ಲ. 310 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಹೋಗಿ ಬರೋದು ಕಷ್ಟ. ಪಾಪ ಅವ್ರ ತಾಯಿಗೆ ಹುಷಾರಿಲ್ವಂತೆ ನಿಕೇಶ್, ದರ್ಶನ್ ಅವರ ತಾಯಿಗೆ. ಹಾಗಾಗಿ ಅವರು ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಗರೇಟ್ ಫೋಟೋ ವೈರಲ್ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರಿ. ಜೈಲಿನೊಳಗೆ ಸಿಗರೇಟ್ ಸೇದಲು ಕಾನೂನಲ್ಲೇ ಅವಕಾಶ ಇದೆ. ಸಿಗರೇಟ್ ಸೇದಿದ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತೇಳಿ ಪ್ರತಿವಾದ ಮಾಡಿದ. ಇರಲಿ, ಈ ಕಾನೂನಿನಲ್ಲಿ ಅವಕಾಶ ಇರ್ಬೋದು, ಹಂಗಂತ ಹಾಸಿಗೆ ದಿಂಬು ಕೊಟ್ಟು, ಒಳ್ಳೆ ಬೆಡ್ ಕೊಟ್ಟು, ಟಿವಿ ಕೊಟ್ಟು, ಪೇಪರ್ ಕೊಟ್ಟು, ಎಲ್ಲ ಕೊಟ್ಟುಬಿಟ್ಟು ಎಲ್ಲರಿಗೂ ಅವಕಾಶ ಕೊಡಿ. ಹೌದು, ಎಲ್ಲರಿಗೂ ಅವಕಾಶ ಕೊಡಿ. ಬೇಡ ಜೈಲ್ ಬೇಡ, ಅದು ಸ್ಟಾರ್ ಹೋಟೆಲ್ ಮಾಡ್ಬಿಡಿ. ಸ್ಟಾರ್ ಹೋಟ್ಲು ಮಾಡ್ಬಿಡಿ. ಆಮೇಲೆ ಇದನ್ನು ಮಾಡಿ, ಮಾಲ್ ಮಾಡಿ, ಮಾಲ್ಗಳು ಮಾಡಿ. ಎಸ್, ಓಕೆ. ಇದಿಷ್ಟು ಜಬರ್ದಸ್ತ್ ಜೋಡತ್ತಿನಲ್ಲಿ ಒಂದಷ್ಟು ಸುದ್ದಿಗಳಾಗಿತ್ತು. ಏನೇ ಆಗಲಿ ಇದ್ರೆ ನೆಮ್ಮದಿಯಾಗಿರಬೇಕು.